ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ ಶ್ರೀ ವೇದವ್ಯಾಸಾಯ ನಮಃ ಹರಿ ಓಂ ಹರಿ ಓಂ ಹರಿ ಓಂ. ಸಕಲ ಮಾಧ್ವ ಭಗವದ್ಭಕ್ತರಿಗೆ ನನ್ನ ಗೌರವದ ನಮಸ್ಕಾರಗಳು. ಇತ್ತೀಚಿನ ನನ್ನೊಂದು ವಿಡಿಯೋಕ್ಕೆ ಬಹಳ ಜನ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿದ್ದಾರೆ. ಅವರಿಗೆಲ್ಲ ನನ್ನ ತುಂಬು ಹೃದಯದ ಕೃತಜ್ಞತೆಗಳೊಂದಿಗೆ ಅಭಿನಂದನೆಗಳು. ಕೆಲವರು ಬೇಡವಾಗಿರ್ತಕ್ಕಂತಹ ಕಮೆಂಟ್ಗಳನ್ನು, ಅಪ್ರಸ್ತುತವಾದ ಕಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಇರಲಿ, ಅದು ಅವರವರ ಸ್ವಭಾವ ಇರುತ್ತದೆ, ಅದರ ಬಗ್ಗೆ ನನಗೇನು ವಿಚಾರ ಇಲ್ಲ. ಕೆಲವರು ತೀರಾ ತಮ್ಮ ದಡ್ಡತನವನ್ನು ತೋರಿಸಿರ್ತಕ್ಕಂತಹ ಹೇಳಿಕೆಗಳನ್ನು ಕೂಡ ಅಲ್ಲಿ ಕೊಟ್ಟಿದ್ದಾರೆ. ಪ್ರಶ್ನಾರ್ಥಕ ರೂಪದಲ್ಲಿ ಆ ರೀತಿಯಾಗಿ ಕೊಟ್ಟಿದ್ದಾರೆ. ಅವರಿಗೆ ಅಲ್ಲಿಂದಲೇ ಇದರಲ್ಲೇನೆ ಉತ್ತರವನ್ನು ಕೊಟ್ಟಾಗಿದೆ. ಒಬ್ಬರು ತುಂಬ ಸುಂದರವಾಗಿ ಕಮೆಂಟ್ ಹಾಕಿದ್ದಾರೆ. ಪ್ರಾಯಶಃ ಆ ಮೆಸೇಜ್ ಓದಿದಾಗ ಒಬ್ಬ ವಿದ್ವಾಂಸರಿರಬಹುದು ಅಂತ ಅನಿಸ್ತದೆ. ಆ ಶಬ್ದಗಳನ್ನು ನೋಡಿದಾಗ ಆ ಕಮೆಂಟ್ ಕೊಟ್ಟವರು ವಿದ್ವಾಂಸರು ಅಂತ ಅನಿಸ್ತದೆ. ಅವ್ರ ಕಮೆಂಟ್ ನನಗೆ ತುಂಬ ಇಷ್ಟ ಆಯಿತು. ಅದಕ್ಕಾಗಿ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಎಷ್ಟು ಸುಂದರವಾಗಿದೆ ಆ ಕಮೆಂಟ್ ಅಂದರೆ, ಓದ್ತೇನೆ ನೋಡಿ ಒಂದ್ಸಾರಿ. ಅವರು @ರಘುನಂದನ್ ಅಂತಿದೆ, ಅಂದರೆ ರಘುನಂದನ್ ಅನ್ನುವರು ಅದನ್ನು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬರೆದಿದ್ದಾರೆ. ಅವರು ಬರೆದದ್ದನ್ನು ಒಂದು ಬಾರಿ ನಾನೀಗ ಓದ್ತೇನೆ. ನಾನು ನಿಮ್ಮ ಅಭಿಪ್ರಾಯವನ್ನು ಅನುಮೋದಿಸುತ್ತೇನೆ, ಆದರೆ ಈ ಪ್ರಶ್ನೆಗಳು ಉಳಿದಿದೆ. ಶ್ರೀ ವಾದಿರಾಜ ತೀರ್ಥರು ಸನ್ಯಾಸಿಗಳಲ್ವಾ? ಅವರು ಮಧ್ವಮತದ ಪರಂಪರೆಯಲ್ಲಿ ಬಂದಿಲ್ಲವ? ಅವರು ಶ್ರೀಹರಿಯ ಅಭಿಪ್ರಾಯಕ್ಕೆ ಅನುಸಾರವಾಗಿ ಸ್ವತಂತ್ರ ಗ್ರಂಥ, ಟೀಕಾ, ಟಿಪ್ಪಣಿಗಳನ್ನು ಮಾಡಲಿಲ್ವ? ದೇವರ ನಾಮಗಳನ್ನು ಮಾಡಲಿಲ್ವ? ನಿತ್ಯದಲ್ಲಿಯೂ ಶ್ರೀ ಹಯಗ್ರೀವ ದೇವರಿಗೆ ಸಾಕ್ಷಾತ್ತಾಗಿ ನೈವೇದ್ಯ ಸಮರ್ಪಿಸುತ್ತಿರಲಿಲ್ವ? ಇಡೀ ಭಾರತ ಭೂಮಿಯನ್ನು ಕಾಲ್ನಡಿಗೆಯಲ್ಲಿ ಸಂಚರಿಸುತ್ತಾ, ತೀರ್ಥಕ್ಷೇತ್ರಗಳನ್ನು ಸಂಚರಿಸುತ್ತಾ, ಅದರ ಮಹಿಮೆಗಳನ್ನು ಜನರಿಗೆ ತಿಳಿಸುತ್ತಾ ಪರವಾದಿಗಳನ್ನು ಜಯಿಸಲಿಲ್ವ? 5 ಬಾರಿ ಶ್ರೀಕೃಷ್ಣನ ಪರ್ಯಾಯವನ್ನು ಮಾಡಲಿಲ್ವ? ಹೀಗೆ ಅನೇಕ ವಿಚಾರಗಳಿವೆ. ಶ್ರೀ ವಾದಿರಾಜರು ಈಗಿನ ಕಾಲದಲ್ಲಿರುವ ಉತ್ತಮವಾದ ಸಕಲ ಮಾಧ್ವಯತಿಗಳಿಗಿಂತ ಕೀಳಾಗಿದ್ದಾರ? ಅಥವಾ ವಿದ್ಯಾಪೀಠಗಳ ಕುಲಪತಿಗಳು, ಪಂಡಿತರುಗಳಿಗಿಂತ ಕೀಳಾಗಿದ್ದಾರ? ಶ್ರೀ ವಾದಿರಾಜರಿಗೆ ವಿದ್ಯಾ ದಾರಿದ್ರ್ಯವಿದೆಯೇ? ಹೌದು, ಕೀಳಾಗಿದ್ದಾರೆ ಅಂದರೆ ನೀವು ಅದೇ ಗುಂಪಿಗೆ ಸೇರಿದ್ದೀರಿ ಎಂದು ತಿಳಿದು ಬರುತ್ತದೆ. ನಿಮಗೆ ಯಥಾರ್ಥ ಜ್ಞಾನದ ಆಸೆ ಇಲ್ಲವೆಂದಾಗುತ್ತದೆ. ಶ್ರೀ ವಾದಿರಾಜರಲ್ಲಿ ಉತ್ತಮವಾದ ವಿದ್ಯೆ, ಹರಿಭಕ್ತಿ, ವಿರಕ್ತಿಯಾದಿ ಗುಣವಿದೆ ಎಂದಾದರೆ, ಅವರಲ್ಲಿ ವಿದ್ಯಾ ದಾರಿದ್ರ್ಯವಿದೆ ಎಂದು ಹೇಳಿದರೆ ಶ್ರೀ ವಾದಿರಾಜರ ಭಕ್ತರು ಸುಮ್ಮನೆ ಕೂಡಬೇಕೆ? ಈಗಿನ ಕಾಲದ ಯತಿಗಳನ್ನೇ ನಿಂದನೆ ಮಾಡಬಾರದು ಎಂದಾದರೆ ಅವರೆಲ್ಲರಿಗಿಂತ ಉತ್ತಮರಾದ ಶ್ರೀ ವಾದಿರಾಜರ ನಿಂದನೆ ಮಾಡಬಹುದೇ? ನಿಮ್ಮ ಮಾತು ವ್ಯಾಹತವಾಗುತ್ತದೆ. ನಿಮಗೆ ನಿಜವಾಗಿಯೂ ಈ ರೀತಿಯಾದ ವಿವಾದ ಆಗಬಾರದು ಅಂತ ಇದ್ದರೆ, ಶ್ರೀ ವಾದಿರಾಜರ ವಿಷಯದಲ್ಲಿ ತಪ್ಪು ಅಭಿಪ್ರಾಯವನ್ನು ಹರಡಿದ ಮಾಧ್ವಯತಿಗಳು, ಕುಲಪತಿಗಳು ಮತ್ತು ಅವರ ಕುರುಡು ಅನುಯಾಯಿಗಳಾದ ಶಿಷ್ಯರಿಗೆ ಅವರ ಅಭಿಪ್ರಾಯವು ಸರಿಯಲ್ಲ ಎಂದು ತಿಳಿಸಿ ಹೇಳಿ. ಒಂದು ಕಡೆ ನಿಮ್ಮ ಕಡೆಯವರೇ ಪ್ರಶ್ನೆಗಳನ್ನು ಮಾಡುತ್ತಾ ಶ್ರೀ ವಾದಿರಾಜರ ಅವಹೇಳನವನ್ನ ಮಾಡುತ್ತಾರೆ. ಅದಕ್ಕೆ ಸಮರ್ಥವಾದ ಉತ್ತರವನ್ನು ಕೊಟ್ಟರೆ ನಿಮ್ಮ ಸ್ವಾಮಿಗಳನ್ನು ನಿಂದನೆ ಮಾಡುತ್ತಾರೆ ಎಂದು ಹೇಳುತ್ತೀರಿ. ದಿಸ್ ಈಸ್ ಡಬಲ್ ಸ್ಟ್ಯಾಂಡರ್ಡ್. ಈ ಹೇಳಿಕೆ ನೋಡಿದಾಗ, ಅವರ ಈ ಕಮೆಂಟ್ ನೋಡಿದಾಗ ನನಗೆ ವಾದಿರಾಜರ ಬಗ್ಗೆ ಅವರಿಗಿರ್ತಕ್ಕಂತಹ ಒಂದು ಭಕ್ತಿ, ಶ್ರದ್ಧೆ ನನಗೆ ಅರ್ಥ ಆಯಿತು. ತುಂಬ ಸಂತೋಷ. ಅದನ್ನು ನಾನು ತುಂಬ ಸ್ವೀಕಾರ ಮಾಡ್ತೇನೆ. ಮೊದಲೆಲ್ಲ ಅವರು ಕೇಳಿರುವ ಪ್ರಶ್ನೆಗಳೇನಿದೆ, ಅವರು ಸನ್ಯಾಸಿಗಳಲ್ವಾ ಅಥವಾ ಮಾಧ್ವಮತದ ಪರಂಪರೆಯಲ್ಲಿ ಬಂದಿಲ್ವಾ, ಹೀಗೇನು ಪ್ರಶ್ನೆಗಳನ್ನು ಕೇಳಿದ್ದಾರಲ್ಲ, ಎಲ್ಲಿವರೆಗೂ ಕೇಳಿದ್ದಾರೆ ಅಂದರೆ 5 ಬಾರಿ ಶ್ರೀಕೃಷ್ಣನ ಪರ್ಯಾಯವನ್ನು ಮಾಡಲಿಲ್ಲವಾ ಅಂತ ಕೇಳಿರುವವರೆಗೆ ಅವರೇನು ಪ್ರಶ್ನೆಗಳನ್ನು ಕೇಳಿದ್ದಾರೆ, ಆ ಎಲ್ಲಾ ಪ್ರಶ್ನೆಗಳಿಗೂ ಹೌದು ಮಾಡಿದ್ದಾರೆ. ಅವರು ಉತ್ತಮರು, ಸ್ವತಂತ್ರ ಗ್ರಂಥಕಾರರು, ಟೀಕಾಕಾರರು ಹೌದು, ಟಿಪ್ಪಣಿಕಾರರು ಹೌದು ಅಂತಾನೇ ಹೇಳಬೇಕು. ಸಂಸ್ಕೃತ ಮತ್ತು ಕನ್ನಡ ವಾಂಗ್ಮಯಗಳಲ್ಲಿ ಶ್ರೀಮದ್ ವಾದಿರಾಜ ಗುರು ಸಾರ್ವಭೌಮರ
ಕೊಡುಗೆ ಏನಿದೆ ಅದು ಅನನ್ಯ, ಅಸದೃಶ. ಇದರಲ್ಲಿ ಎರಡು ಮಾತೇ ಇಲ್ಲ. ಅವರು ಗ್ರಂಥಕಾರರಲ್ಲ, ಅಥವಾ ಪವಾಡ ಪುರುಷರಲ್ಲ, ಅಥವಾ ಸಾಕ್ಷಾತ್ತಾಗಿ ಭಗವಂತನನ್ನ ಒಲಿಸಿಕೊಂಡವರಲ್ಲ ಅಂತ ಹೇಳಿದರೆ ಮಹಾಪಾಪ, ಮಹಾಪಾಪ, ಮಹಾಪಾಪ. ಆ ದೃಷ್ಟಿಯಲ್ಲಿ ನೀವು ಕೇಳಿರುವ ಈ ಪ್ರಶ್ನೆಗಳೇನಿವೆ ಇದಕ್ಕೆ ಪೂರ್ಣವಾದ ಸಮ್ಮತಿ ಇದೆ, ಯಾವುದೇ ವಿವಾದ ಇಲ್ಲ. ಹಾಗೆ ಎಲ್ಲರೂ ಹೇಳುತ್ತಾರೆ, ಹಾಗೆ ಹೇಳಲೂ ಬೇಕು, ಅದರಲ್ಲಿ ವಿವಾದ ಇಲ್ಲವೇ ಇಲ್ಲ. ಹೀಗಾಗಿ ನೀವು ಹಾಕಿರುವ ಆ ಪ್ರಶ್ನೆಗಳೇನಿವೆ ಅವು ಪ್ರಶ್ನೆಗಳಲ್ಲ, ಶ್ರೀಮದ್ ವಾದಿರಾಜ ಗುರು ಸಾರ್ವಭೌಮರ ವ್ಯಕ್ತಿತ್ವವನ್ನ ಸಾರತಕ್ಕಂತಹ ಒಂದೊಂದೊಂದೊಂದು ನಿಮ್ಮ ಪ್ರಶ್ನೆಗಳಲ್ಲ. ನನಗೆ ಅರ್ಥ ಆಗತ್ತೆ, ನೀವು ವಿದ್ವಾಂಸರಿದ್ದೀರಿ ಅಂತ ಅನ್ಕೊಂಡಿದ್ದೀನಿ ಅಂತ ಮೊದಲಿಗೆ ಹೇಳಿದೆ. ಅವು ಪ್ರಶ್ನೆಗಳಲ್ಲ, ಶ್ರೀಮದ್ ವಾದಿರಾಜ ಗುರು ಸಾರ್ವಭೌಮರ ಮಹಿಮಾ ಉಕ್ತಿಗಳು ಅಂತ ಅನ್ಕೋತೇನೆ. ಭೇಷ್, ತುಂಬಾ ಸಂತೋಷ ಇದೆ. ಶ್ರೀಮದ್ ವಾದಿರಾಜ ಗುರು ಸಾರ್ವಭೌಮರ ಬಗ್ಗೆ ನಿಮಗಿರ್ತಕ್ಕಂತಹ ಈ ಸದಭಿಪ್ರಾಯವನ್ನ ಮುಕ್ತ ಮನಸ್ಸಿನಿಂದ, ಪ್ರಾಂಜಲ ಮನಸ್ಸಿನಿಂದ ಅತ್ಯಂತ ಗೌರವವಾಗಿ ನಾನು ಅದನ್ನ ಆಧರಿಸ್ತೇನೆ. ನಿಮಗೆ ಕೃತಜ್ಞತೆಗಳು ಈ ವಿಷಯದಲ್ಲಿ. ಮುಂದೆ ಅಷ್ಟಾದ ಮೇಲೆ ವಾದಿರಾಜರು ಈಗಿನ ಕಾಲದಲ್ಲಿರುವ ಉತ್ತಮವಾದ ಸಕಲ ಮಾಧ್ವೈತಿಗಳಿಗಿಂತ ಕೀಳಾಗಿದ್ದಾರೆ ಅಂತ ಕೇಳಿದ ಪ್ರಶ್ನೆನೇ ನನಗೆ ತುಂಬಾ ಮನಸ್ಸಿಗೆ ನೋವಾಯಿತು. ಖಂಡಿತ ಅಲ್ಲ. ಆ ಅಭಿಪ್ರಾಯ ಸುತರಾಂ ನನ್ನದಲ್ಲ ಅಂತ ಇಷ್ಟೇ ಅಲ್ಲ, ನಮ್ಮವರದ್ದು ಯಾರದ್ದೂ ಅಲ್ಲ, ಖಂಡಿತವಾಗಿಯೂ ಅಲ್ಲ. ಇವತ್ತಲ್ಲ, ಇನ್ನು ಒಂದು 100 ವರ್ಷಗಳವರೆಗೆ ಹಿಂದೆ ಹೋದರೂ ಕೂಡ, 200 ವರ್ಷಗಳ ಹಿಂದೆ ಹೋದರೂ ಕೂಡ ಶ್ರೀಮದ್ ವಾದಿರಾಜ ಗುರು ಸಾರ್ವಭೌಮರಿಗೆ ಸದೃಶರಾಗಿರ್ತಕ್ಕಂತಹ ವ್ಯಕ್ತಿಗಳು, ಅವರು ಸನ್ಯಾಸಿಗಳು, ಅವರಿಗೆ ಸರಿಸಾಟಿಯಾಗಿ ನಿಲ್ಲಕ್ಕೆ ಸಾಧ್ಯವೇ ಇಲ್ಲ ಅಂತಾನೆ ಹೇಳ್ತಕ್ಕಂತಹ ಸ್ವಭಾವ. ಇನ್ನು ಗೃಹಸ್ಥರ ಬಗ್ಗೆ ಅಂತೂ ಮಾತು ದೂರತೋ ಅಪಾಸ್ತ, ಸಾಧ್ಯವೇ ಇಲ್ಲ. ಗೃಹಸ್ಥರಂತೂ ಶ್ರೀಮದ್ ವಾದಿರಾಜ ಗುರು ಸಾರ್ವಭೌಮರಿಗೆ ಈಕ್ವಲ್ ಆಗಿ ನಿಲ್ತಾರೆ ಅನ್ನೋದು ಅವರ ಕಾಲದಲ್ಲೂ ಇಲ್ಲ, ಈ ಕಾಲದಲ್ಲೂ ಇಲ್ಲ, ಮುಂದಾವ ಕಾಲದಲ್ಲೂ ಸಾಧ್ಯ ಇಲ್ಲ. ಪೀಠಾಧಿಪತಿಗಳ ಬಗ್ಗೆ ಅಂತನ್ನುವ ವಿಚಾರ ತಮ್ಮದಾಗಿದ್ದರೆ ಅದು ಖಂಡಿತವಾಗಿಯೂ ಶ್ರೀಮದ್ ವಾದಿರಾಜ ಗುರು ಸಾರ್ವಭೌಮರಿಗೆ ಈಕ್ವಲ್ ಆಗಿ ನಿಲ್ತಕ್ಕಂಥವರು ಇವತ್ತಿನವರೆಗೂ ಯಾರೂ ಬಂದಿಲ್ಲ ಅನ್ನೋ ಅಭಿಪ್ರಾಯವೇ ಎಲ್ಲರಲ್ಲೂ ಇದೆ. ಅದು ನನ್ನಲ್ಲೂ ಕೂಡ ಗಟ್ಟಿಯಾಗಿ ಇದೆ, ಅದರಲ್ಲಿ ಏನೂ ಸಂಶಯವಿಲ್ಲ. ಸರಿ, ಇನ್ನು ಅಥವಾ ವಿದ್ಯಾಪೀಠಗಳ ಕುಲಪತಿಗಳು ಪಂಡಿತರುಗಳಿಗಿಂತ ಕೀಳಾಗಿದ್ದಾರೆ, ಇನ್ನೇನು ಹೇಳಬೇಕು? ಉತ್ತರ ಹೇಳಿಬಿಟ್ಟೆ. ಅದನ್ನ ಹೇಗೆ ಸಾಧ್ಯ? ಹೈಲಿ ಇಂಪಾಸಿಬಲ್. ವಾದಿರಾಜ ಗುರು ಸಾರ್ವಭೌಮರನ್ನ ಅದಕ್ಕೆ ಸರಿಸಾಟಿಯಾಗಿ ನಾನಿದ್ದೇನೆ ಅಂತ ಯಾರು ಹೇಳಿದ್ದಾರೆ? ಯಾರು ಹೇಳಿದ್ದು ನನ್ನ ಗಮನಕ್ಕಂತೂ ಸುತರಾಂ ಬಂದಿಲ್ಲ. ಹಾಗೆ ಹೇಳಿದ್ದಾರೆ ಅಂತ ಅನ್ನೋದು ಗೊತ್ತಾಗಿದ್ರೆ ಖಂಡಿತವಾಗಿಯೂ ಆ ವಿಚಾರವನ್ನ ನಾನು ಖಂಡಿಸ್ತೇನೆ. ಶ್ರೀಮದ್ ವಾದಿರಾಜ ಗುರು ಸಾರ್ವಭೌಮರಿಗೆ ನಾನು ಈಕ್ವಲ್ ಆಗಿ ನಿಲ್ತೇನೆ ಅಂತ ಹೇಳುವ ಕುಲಪತಿಗಳು ಯಾರಾದರೂ ಇದ್ದರೆ ದಯವಿಟ್ಟು ನನ್ನ ಪರ್ಸನಲ್ ನಂಬರಿಗೆ ಅಂಥವರ ವಿಷಯಗಳನ್ನು ಕಳಿಸಿ. ಯಾರಂದಿದ್ದಾರಲ್ಲ ಅವ್ರ ನಂಬರ್ ನನ್ನ ಕಡೆಗಿದ್ರೆ ನಾನು ಖಂಡಿತವಾಗಿಯೂ ಅವರಿಗೆ ವಿಜ್ಞಾಪನೆಯನ್ನ ಮಾಡ್ತೇನೆ. ಹಾಗಂದಿರುವ ತಮ್ಮ ಮಾತುಗಳನ್ನ ಡಿಲೀಟ್ ಮಾಡಿ ಅಂತ ಹೇಳ್ತೇನೆ. ಆದರೆ ನನ್ನಲ್ಲಿ ಇರುವ ಸುಮಾರು 4-5 ಸಾವಿರ ಪುಸ್ತಕಗಳ ಸಂಗ್ರಹ ಇದೆ ನಮ್ಮ ಸಂಗ್ರಹಾಲಯದಲ್ಲಿ. ಶ್ರೀ ಆಚಾರ್ಯ ಆಧ್ಯಾತ್ಮಿಕ ಗ್ರಂಥಾಲಯಗಳಲ್ಲಿ ಬೇರೆ ಬೇರೆ ತರಹದ ಎಲ್ಲ ತರಹದ ಪುಸ್ತಕಗಳಿವೆ. ಯಾವ ಪುಸ್ತಕಗಳಲ್ಲಿಯೂ ಯಾವ ಕುಲಪತಿಗಳು ಶ್ರೀಮದ್ ವಾದಿರಾಜ ಗುರು ಸಾರ್ವಭೌಮರಿಗೆ ನಾನು ಸರಿಸಾಟಿಯಾಗಿದ್ದೇನೆ, ಅವರಿಗಿಂತಲೂ ನಾನು ಉತ್ತಮನಾಗಿದ್ದೇನೆ ಅಂತ ಹೇಳುವ ಹೇಳಿಕೆಗಳ ಪುಸ್ತಕಗಳು ನನ್ನ ಗಮನಕ್ಕೆ ಬಂದಿಲ್ಲ, ಅಥವಾ ವಿಡಿಯೋಗಳು ಬಂದಿಲ್ಲ, ನಾನು ಅದನ್ನ ಕೇಳಿಲ್ಲ. ಅಕಸ್ಮಾತ್ ಅಂಥದ್ದೇನಾದರೂ ಇದ್ರೆ ದಯವಿಟ್ಟು ನನಗೆ ಖಂಡಿತವಾಗಿ ತಿಳಿಸಿ. ನಿಮ್ಮ ಅಭಿಪ್ರಾಯದಂತೆ ನಾನು ಅವರಿಗೆ ಪ್ರಾರ್ಥನೆಯನ್ನ ಮಾಡಿಕೊಳ್ತೇನೆ. ಹಾಗೆ ನೀವು ಮಾತಾಡಿದ್ದೇ ಆಗಿದ್ದರೆ ಅದನ್ನು ನೀವು ದಯವಿಟ್ಟು ಡಿಲೀಟ್ ಮಾಡಿ ಅಂತ ಹೇಳ್ತೇನೆ ಹೊರತು ಅದನ್ನು ಮತ್ತೆ ಸೋಷಿಯಲ್ ಮೀಡಿಯಾಕ್ಕೆ ನಾನು ತರಲಿಕ್ಕೆ ಸಿದ್ಧ ಇಲ್ಲ. ನಾನು ಸೋಷಿಯಲ್ ಮೀಡಿಯಾ ಇದಕ್ಕಾಗಿ ಬಳಸಿಕೊಳ್ಳೋದು ಬೇಡ ಅನ್ನೋದೇ ನನ್ನ ಹಿಂದಿನ ವಿಡಿಯೋದ ಅಭಿಪ್ರಾಯವಾಗಿತ್ತು ಅಂತ ಅನ್ನೋದನ್ನ ತಮಗೆ ಮತ್ತೊಮ್ಮೆ ನೆನಪು ಮಾಡಿ ಕೊಡ್ತೇನೆ. ಇನ್ನೊಂದು ಶಬ್ದವನ್ನ ಆಡಿದ್ದಾರೆ, ವಾದಿರಾಜರಿಗೆ ವಿದ್ಯಾ ದಾರಿದ್ರ್ಯವಿದೆಯೇ ಅಂತ. ಖಂಡಿತ ಇಲ್ಲ ಸ್ವಾಮಿ, ಖಂಡಿತ ಇಲ್ಲ. ಅವರಿಗೆ ವಿದ್ಯಾ ದಾರಿದ್ರ್ಯ ಇದೆ ಅಂತ ಯಾವ ವಿಚಾರದಿಂದ ಹೇಳಬೇಕು? ಅವರಲ್ಲಿ ವಿದ್ಯಾ ದಾರಿದ್ರ್ಯ ಇದೆ ಅಂತ ಸಾಕ್ಷಾತ್ ಶ್ರೀಮದಾಚಾರ್ಯರ ಗ್ರಂಥಗಳಿಗೆ, ಶ್ರೀಮತ್ ಟೀಕಾಕೃತ್ಪಾದರ ಗ್ರಂಥಗಳಿಗೆ ಸ್ವತಂತ್ರವಾಗಿ ವ್ಯಾಖ್ಯಾನವನ್ನ ಮಾಡಿದ ಮಹನೀಯರು ಶ್ರೀಮದ್ ವಾದಿರಾಜ ಗುರು ಸಾರ್ವಭೌಮರು. ಅವರು ಬರೆದ ಗ್ರಂಥಗಳೇನಿವೆ, ಅವರು ಬರೆದ ಸ್ವತಂತ್ರವಾಗಿರತಕ್ಕಂತಹ ಒಂದು ಮನೋಜ್ಞವಾದ
ರುಕ್ಮಿಣೀಶ ವಿಜಯ ಕಾವ್ಯ ಏನಿದೆ ಅದನ್ನು ಓದಿದಾಗ ನಮ್ಮ ಮನಸ್ಸಿನೊಳಗಿರುವ ಅನೇಕ ಕ್ಲೇಶಗಳು, ಏನಾದರೂ ಸಮಸ್ಯೆಗಳು ಬಂದಿದ್ರೆ ಆ ಪುಸ್ತಕ ಆಧ್ಯಾತ್ಮಿಕವಾಗಿ ನಮಗೆ ಶಕ್ತಿ ಕೊಡುವುದಲ್ಲದೆ ನಮ್ಮನ್ನ ಹಾಸ್ಯ ಮಾಡ್ತಾ ಮಾಡ್ತಾ ತತ್ವಜ್ಞಾನದ ವಿಷಯಗಳನ್ನು ತಿಳಿಸ್ತಾ ಮಂಗಲಕರವನ್ನು ಉಂಟು ಮಾಡತಕ್ಕಂತಹ ಗ್ರಂಥ. ನನ್ನ ಫೇವರೆಟ್ ಗ್ರಂಥ ಅಂತಾರಲ್ಲ, ಹಾಗೆ ರುಕ್ಮಿಣೀಶ ವಿಜಯ ಗ್ರಂಥ. ಮನಸ್ಸಿಗೇನಾದರೂ ಬೇಸರ ಆಗಿದ್ರೆ ನಾನು ರುಕ್ಮಿಣೀಶ ವಿಜಯವನ್ನ ಮೇಲಿನ ಮೇಲೆ ನೋಡ್ತಾ ಇರ್ತೀನಿ. ಕಾರಣ ಏನು ಗೊತ್ತಾ? ಅವರು ಹಾಸ್ಯದ ಮುಖಾಂತರ, ಹಾಸ್ಯ ರಸದ ಮುಖಾಂತರ ತತ್ವಜ್ಞಾನವನ್ನು ಏನು ತಿಳಿಸ್ತಾರೆ, ಮನಸ್ಸು ನಿರ್ಮಲವಾಗ್ತದೆ. ಅಂತಹ ಗ್ರಂಥಕಾರರವರು. ಲಕ್ಷ್ಮೀ ಶೋಭಾನ ಅದನ್ನು ಹಾಡಿದರೆ ಸಾಕು ಕಲ್ಯಾಣವಾಗ್ತದೆ, ರುಕ್ಮಿಣೀಶ ವಿಜಯ ಹೇಳಿದರೆ ಸಾಕು ಕಲ್ಯಾಣವಾಗ್ತದೆ. ಅವರ ಸರಸ ಭಾರತಿ ವಿಲಾಸ ಒಂದ ಎರಡ. ನಿತ್ಯ ಪೂಜೆ ಮಾಡುವಾಗ ವಾದಿರಾಜ ಗುರುಸಾರ್ವಭೌಮರ ಸ್ತೋತ್ರಗಳನ್ನು ಹೇಳ್ತೇವೆ, ಅವರ ದಶಾವತಾರ ಸ್ತುತಿಯನ್ನು ಹೇಳ್ತೇವೆ. ನೈವೇದ್ಯ ಮಾಡುವಾಗ ಅವರ ಅನುಸಂಧಾನದ ಕ್ರಮವನ್ನು ತಿಳಿಸಿಕೊಟ್ಟಿರತಕ್ಕಂತಹ ಕ್ರಮವನ್ನು ತಿಳಿತೇವೆ. ಶ್ರೀಮಠ್ ಟೀಕಾಕೃತ್ಪಾದರ ಬಗ್ಗೆ ಶ್ರೀಮದ್ ವಾದಿರಾಜ ಗುರುಸಾರ್ವಭೌಮರ ಹಾಡುಗಳನ್ನು ನಾವು ತಿಳಿಯುವಾಗ, ಅವರು ಬರೆದ ಸ್ತೋತ್ರಗಳನ್ನು ನೋಡುವಾಗ ಟೀಕಾಕೃತ್ಪಾದರ ಬಗ್ಗೆ ಅಪಾರವಾದ ವಿಶ್ವಾಸ ನಮ್ಮಲ್ಲಿ ಹುಟ್ಟುತ್ತದೆ. ಅಂತಹ ಗ್ರಂಥಗಳನ್ನು ಬರೆದುಕೊಟ್ಟ ಮಹನೀಯರಿಗೆ ವಿದ್ಯಾ ದಾರಿದ್ರ್ಯ ಇದೆ ಅಂತ ಯಾವ ವದನದಿಂದ ಹೇಳೋದು ಸ್ವಾಮಿ? ಅದನ್ನು ಯಾಕೆ ನನಗೆ ನೀವು ಪ್ರಶ್ನೆ ಕೇಳಿದರೆ ನಿಮಗೊಂದು ಈ ಸಂದರ್ಭದಲ್ಲಿ ಕ್ಲಾರಿಫಿಕೇಶನ್ ಕೊಡ್ತೇನೆ. ಎಷ್ಟೋ ವರ್ಷಗಳಿಂದ ನಮ್ಮ ಮನೆಯಲ್ಲಿ ಶ್ರೀಮದ್ ವಾದಿರಾಜ ಗುರು ಸಾರ್ವಭೌಮರ ಮೃತ್ತಿಕಾ ಇದೆ, ಮೃತ್ತಿಕಾ ಬೃಂದಾವನವಿದೆ. ಪರಮ ಪೂಜ್ಯ ಶ್ರೀಮದ್ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರು ಪೂಜೆ ಮಾಡಿಕೊಟ್ಟ ಮೃತ್ತಿಕೆ ಇದೆ. ನಾವು ಅತ್ಯಂತ ವೈಭವದಿಂದ ಶ್ರೀಮದ್ ವಾದಿರಾಜ ಗುರು ಸಾರ್ವಭೌಮರ ಆರಾಧನೆಯನ್ನ ಮಾಡ್ತೇವೆ. ಅವಶ್ಯವಾಗಿ ನೀವು ಬನ್ನಿ. ಇದೊಂದು ಸಂದರ್ಭದಲ್ಲಿ ನೀವು ಮುಖಾಮುಖಿ ಭೇಟಿಯಾಗೋಣ. ನಿಮ್ಮನ್ನು ನೋಡಿದಂತಹ ಒಂದು ಸಂತೋಷವೂ ನನಗೂ ಆಗ್ತದೆ. ಶ್ರೀಮದ್ ವಾದಿರಾಜ ಗುರು ಸಾರ್ವಭೌಮರ ಆರಾಧನೆಯನ್ನು ನಾವೇನ್ ಮಾಡ್ತೇವೆ ಅದರಲ್ಲಿ ನೀವು ಪಾಲ್ಗೊಳ್ಳಿ. ಈ ಮೂಲಕ ಎಲ್ಲರಿಗೂ ನಾನು ವಿಜ್ಞಾಪನೆಯನ್ನ ಮಾಡುತ್ತೇನೆ. ನಮ್ಮ ಶ್ರೀಮದ್ ವಾದಿರಾಜ ಗುರು ಸಾರ್ವಭೌಮರ ಆರಾಧನೆಯ ದಿವಸ ನಾವು ಇಬ್ಬರ ಆರಾಧನೆಯನ್ನ ಮಾಡುತ್ತೇವೆ. ನಮ್ಮಲ್ಲಿ ಮೃತ್ತಿಕಾ ವೃಂದಾವನ ಯಾರ್ಯಾರದ್ದಿದೆ ಅಂದರೆ ಸರ್ವಜ್ಞಕಲ್ಪ ಶ್ರೀಮಠ್ ಟೀಕಾಕೃತ್ಪಾದರ ಮೃತ್ತಿಕಾ ವೃಂದಾವನ ಇದೆ, ಜೊತೆಗೆ ಶ್ರೀಮದ್ ವಾದಿರಾಜ ಗುರು ಸಾರ್ವಭೌಮರ ವೃಂದಾವನ ಇದೆ, ಶ್ರೀಮದ್ ರಾಘವೇಂದ್ರ ಗುರು ಸಾರ್ವಭೌಮರ ವೃಂದಾವನವಿದೆ, ಶ್ರೀ ಸತ್ಯಬೋಧ ತೀರ್ಥ ಗುರು ಸಾರ್ವಭೌಮರ ವೃಂದಾವನಗಳಿದೆ. ಈ 4 ಜನಗಳು ಮಹನೀಯರ ವೃಂದಾವನ ಇರೋದರಿಂದ ನಾವು ಶ್ರೀ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಉತ್ತರಾರಾಧನೆ, ಶ್ರೀಮದ್ ವಾದಿರಾಜ ಗುರು ಸಾರ್ವಭೌಮರ ಮಧ್ಯಾರಾಧನೆಯನ್ನ ಆಚರಣೆ ಮಾಡುತ್ತೇವೆ. ಮಾರ್ಚ್ 6 ಶ್ರೀಮದ್ ವಾದಿರಾಜ ಗುರು ಸಾರ್ವಭೌಮರ ಮಧ್ಯಾರಾಧನೆ ಇರುವುದರಿಂದ ಶ್ರೀ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಆರಾಧನೆ ಉತ್ತರಾರಾಧನೆ ಇರುತ್ತದೆ, ಅಂದ್ರೆ ಮುಗಿದಿರುತ್ತದೆ, ಮಾರನೇ ದಿವಸನೇ ಇರ್ತದೆ ಅನ್ನೋ ಕಾರಣದಿಂದ ಉತ್ತರಾರಾಧನೆ ಎನ್ನುವಂತಹ ವಿಚಾರವನ್ನು ಇಟ್ಟುಕೊಂಡು ಈ ವಾದಿರಾಜ ಗುರು ಸಾರ್ವಭೌಮರ ಶ್ರೀ ಸತ್ಯಬೋಧ ತೀರ್ಥ ಗುರು ಸಾರ್ವಭೌಮರ ಆರಾಧನೆಯನ್ನು ಏನು ಮಾಡುತ್ತೇವೆ ಅದಕ್ಕೆ ಎಲ್ಲ ಭಕ್ತಾದಿಗಳು ಅವಶ್ಯವಾಗಿ ನಮ್ಮ ಕಾಮಧೇನು ಕ್ಷೇತ್ರಕ್ಕೆ ಬರಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಆಮಂತ್ರಣವನ್ನು ಕೊಡ್ತೇನೆ. ಶ್ರೀಯುತ ರಘುನಂದನ್ ಅವರೇ, ನೀವು ಕೂಡ ದಯವಿಟ್ಟು ಬರಬೇಕು ಅಂತ ತಮ್ಮಲ್ಲಿ ನಾನು ಒಂದು ಪ್ರೀತಿಯ ಆಧಾರದ ಆಮಂತ್ರಣವನ್ನ ನಿಮಗೆ ಕೊಡ್ತೇನೆ. ಖಂಡಿತವಾಗಿಯೂ ವಿದ್ಯಾದಾರಿದ್ರ್ಯ ಇದೆ ಅಂತ ಅಲ್ಲ. ನಮ್ಮ ಹಿರಿಯರು, ನಮ್ಮ ಗುರುಗಳು, ನಮ್ಮ ಕುಲಪತಿಗಳು, ನಮ್ಮ ಸ್ವಾಮಿಗಳು ಶ್ರೀಮದ್ ವಾದಿರಾಜ ಗುರು ಸಾರ್ವಭೌಮರ ಬಗ್ಗೆ ಹೇಳಿರ್ತಕ್ಕಂತಹ ಮಾತು ಏನು ಗೊತ್ತಾ? ಇದೇ ಸಂದರ್ಭದಲ್ಲಿ ನಾನು ಕ್ಲಾರಿಫಿಕೇಶನ್ ಕೊಡ್ತೇನೆ. ಏನ್ ನಮಗೆ ಹೇಳಿದ್ದಾರೆ ಅಂದ್ರೆ, ಶ್ರೀಮದ್ ವಾದಿರಾಜ ಗುರು ಸಾರ್ವಭೌಮರು ಮಾಡಿರತಕ್ಕಂತಹ ಕಾರ್ಯಗಳು, ಶ್ರೀಮದ್ ವಾದಿರಾಜ ಗುರು ಸಾರ್ವಭೌಮರ ಗ್ರಂಥಗಳಲ್ಲಿ ಅಡಗಿರ್ತಕ್ಕಂತಹ ಅನರ್ಘ್ಯ ರತ್ನಗಳನ್ನ ನೋಡಿದರೆ ಅವರು ಖಂಡಿತ ಮನುಷ್ಯರಲ್ಲ, ಮನುಷ್ಯೋತ್ತಮರು ಅಲ್ಲ, ದೇವತೆಗಳೇ ದೇವತೆಗಳೇ ದೇವತೆಗಳೇ. ಯಾಕೆಂದ್ರೆ ಸಾಕ್ಷಾತ್ ದೇವರು ಕುದುರೆ ರೂಪದಲ್ಲಿ ಬಂದು ಅವರಿಂದ ಆ ಕಡಲೆ ಇದ್ರದ್ದು ಪ್ರಸಾದ, ಅದಕ್ಕೆ ಇವತ್ತು ಬೇರೆ ಹೆಸರಿಲ್ಲ, ಹಯಗ್ರೀವ ಅಂತಾನೆ ಹೇಳ್ತೀವಿ ನಾವು. ಅದನ್ನ ಸಹಿತ ಎಕ್ಸಾಂಪಲ್ ಕೊಟ್ಟು ಹೇಳ್ತಿದ್ರು ನಮ್ಮ ಗುರುಗಳು. ಅದು ಕಡಲೆಬೇಳೆ ಬೆಲ್ಲ ಹಾಕಿ ಮಾಡಿರ್ತಕ್ಕಂಥ ಪಾಯಸ, ಅದು ಕಡಲೆಬೇಳೆ ಪಾಯಸ ಅಂತ ಹೇಳಬೇಕು ನಿಜವಾಗಿಯೂ ಕನ್ನಡದಲ್ಲಿ ಹೇಳೋದಾಗಿದ್ರೆ. ಅದೇ ಹಾಗಂದ್ರೆ ಯಾರಿಗೂ ಅರ್ಥ ಆಗೋದಿಲ್ಲ, ಅದಕ್ಕೆ ಹಯಗ್ರೀವ ಅಂತಾನೆ ಹೇಳ್ತಾರೆ. ಅಂದ್ರೆ ದೇವರು ಒಂದು ಕಡಲೆ ಪಾಯಸಕ್ಕೆ, ಕಡಲೆ ಬೀಜಗಳಿಂದ ಅಂದ್ರೆ ಕಡಲೆಕಾಯಿ ಅಂತ ಏನು ಕರಿತೀವಿ, ಅದು ಮೈಸೂರು ಕಡೆ ಕಡಲೆಕಾಯಿ ಅಂತ, ನಮ್ಮಲ್ಲಿ ಶೇಂಗಾ ಅದಲ್ಲ, ಕಡ್ಲಿ ಬೇಳೆ. ಆ ಕಡ್ಲಿ ಬೇಳೆ ಬೆಲ್ಲ ಹಾಕಿರ್ತಕ್ಕಂತಹ ಪಾಯಸಕ್ಕೆ ಎಲ್ಲ ಕಡೆಗೂ ಹಾಗೆ ಅಂತಾರೆ ಅನ್ಕೊಂಡಿದ್ದೀನಿ. ನಮ್ಮ ಕಡೆಗಂತೂ ಅದೆಲ್ಲ ಪ್ರಚಲಿತ, ಹಯಗ್ರೀವ ಅಂತಾನೆ ಅದರ ಹೆಸರು. ಆ ಹೆಸರು ಬರಲಿಕ್ಕೆ ಕಾರಣ ಶ್ರೀಮದ್ ವಾದಿರಾಜ ಗುರು ಸಾರ್ವಭೌಮರು ಅಂತ ಅವರ ಮಹತ್ವವನ್ನು ತಿಳಿಸಿಕೊಟ್ಟಿದ್ದಾರೆ. ದೇವತೆಗಳೇ ದೇವತೆಗಳೇ ಅವರು ಅಂತ ತಿಳಿಸಿಕೊಟ್ಟಿದ್ದಾರೆ.
ಆದರೆ ಯಾವ ದೇವತೆಗಳು ಅಂತ ತೀರ್ಮಾನಕ್ಕೆ ಹೋಗಬೇಡ. ಯಾಕೆ ಹೋಗಬಾರದು ಅಂದರೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅವರ ವಿಚಾರ ಕೇಳಿ, ಎಷ್ಟು ಮನೋಜ್ಞವಾಗಿದೆ, ಎಷ್ಟು ಕಾಳಜಿಯಿಂದ ಯುಕ್ತವಾದದ್ದಾಗಿದೆ ಅಂತ ಅನ್ನೋದಾಗಿದ್ರೆ, ಇದೇ ದೇವತೆಗಳು ಅಂತ ತೀರ್ಮಾನಕ್ಕೆ ಹೋಗಬೇಡ. ಯಾಕೆ ಹೋಗಬಾರದು ಅಂದ್ರೆ, ನಾನು ಯಾವ ದೇವತೆ ಅಂತ ಅವರನ್ನ ತಿಳಿತೇನೆ, ಅದಕ್ಕಿಂತಲೂ ಅವರು ಉತ್ತಮರಾಗಿದ್ದರೆ ಅಪಚಾರ ಮಾಡದಂಗಾಗ್ತದೆ. ನಾನು ಯಾವ ದೇವತೆ ಅಂತ ತಿಳಿದಿದ್ದೇನೆ, ಅದಕ್ಕಿಂತಲೂ ಅವರು ಕಡಿಮೆಯಾಗಿದ್ದರೂ ಕೂಡ ಅಪಚಾರವಾಗ್ತದೆ. ಆ ಗೋಜಿಗೆ ಹೋಗುವುದು ಬೇಡ. ನಮ್ಮ ಬುದ್ಧಿಗೆ ಅದು ನಿಲುಕುವುದಲ್ಲ. ಅದನ್ನು ಅಂಗೀಕಾರ ಮಾಡುವುದು ಆ ಮಟ್ಟದ್ದು ಬುದ್ಧಿ ನಮ್ಮದಿಲ್ಲ. ಅದನ್ನು ತಿರಸ್ಕಾರ ಮಾಡತಕ್ಕಂತಹ ಬುದ್ಧಿಯೂ ನಮ್ಮದಲ್ಲ. ಖಂಡಿತವಾಗಿಯೂ ವಾದಿರಾಜಗುರು ಸಾರ್ವಭೌಮರು ದೊಡ್ಡವರು, ದೇವತೆಗಳೇ ದೇವತೆಗಳೇ ದೇವತೆಗಳೇ. ಆದ್ದರಿಂದಾಗಿ ಇವರೇ ಎನ್ನುವಂತಹ ವಿಷಯದಲ್ಲಿ ನೀನು ಮೌನವಾಗಿರುವುದು ಉತ್ತಮ ಎಂಬುದಾಗಿಯೇ ನಮಗೆ ತಿಳುವಳಿಕೆಯನ್ನು ಕೊಟ್ಟು ಶ್ರೀಮದ್ ವಾದಿರಾಜಗುರು ಸಾರ್ವಭೌಮರ ಬಗ್ಗೆ ಅಪಾರವಾದ ಶ್ರದ್ಧೆ, ವಿಶ್ವಾಸಗಳನ್ನ, ಭಕ್ತಿಯನ್ನು ಹುಟ್ಟಿಸುವಂತಹ ಕೆಲಸವನ್ನ ಮಾಡಿದ್ದಾರೆ ವಿನಃ ವಿದ್ಯಾ ದಾರಿದ್ರ್ಯ ಇದೆ ಅಂತ ನಮ್ಮವರು ಯಾರೂ ಕೂಡ ಖಂಡಿತವಾಗಿಯೂ ಹೇಳಿಲ್ಲ. ವಾದಿರಾಜಗುರು ಸಾರ್ವಭೌಮರೇ ಒಂದು ಕಡೆಗೆ ತಾವು ತಮ್ಮಲ್ಲಿ ವಿದ್ಯಾ ದಾರಿದ್ರ್ಯ ಇದೆ ಅಂತ ಹೇಳಿಕೊಂಡದ್ದಕ್ಕೂ ಪಾಠ ಏನು ಹೇಳಿದ್ದಾರೆ ಗೊತ್ತಾ? ಏನು ವಿಷಯದ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಗೊತ್ತಾ? ನಾರಾಯಣ ಪಂಡಿತಾಚಾರ್ಯರು ಸುಮಧ್ವ ವಿಜಯ ಕಾವ್ಯದಲ್ಲಿ ರಚನೆ ಮಾಡುವಾಗ ತಮ್ಮ ಸ್ವಾಹಂಕಾರವನ್ನ ಖಂಡನೆ ಮಾಡಿಕೊಳ್ತಾರೆ. ಕೇವಲ ಶಬ್ದಗಳನ್ನ, ಅಂದ್ರೆ ಅಲ್ಪ ಶಬ್ದಗಳನ್ನ ಹೊಂದಿದ ನನ್ನನ್ನ ದೊಡ್ಡವರು ಕ್ಷಮಿಸಿ ಅಂತಾರೆ ಅಲ್ವಾ? ಕ್ಷಮ್ಯಂತು ಮೇಹಂತ ಮುಹುರ್ಮಹಾಂತಹ ಅಂತಾರೆ. ವೇದಗಳಲ್ಲಿ ಕೊಂಡಾಡಿಸಿಕೊಳ್ಳಲ್ಪಟ್ಟಿರ್ತಕ್ಕಂತಹ ವಾಯುದೇವರ ಚರಿತ್ರೆಯನ್ನ ಅಲ್ಪಮತಿ ಶರ್ವೇಂದ್ರ ಪೂರ್ವೈಹಿ ಅಪಿ ವಕ್ತುಕಾಮೆ ಸಂಕ್ಷಿಪ್ನುವಾಕ್ಯೆ ಮೈ ಮಂದ ಬುದ್ಧವು ಎಂಬುದಾಗಿ ಅವರೇನು ಕೇಳುತ್ತಾರೆ. ಅವರಿಗೆ ಮಂದ ಬುದ್ಧಿ ಇಲ್ಲ. ನಾರಾಯಣ ಪಂಡಿತಾಚಾರ್ಯರಿಗೆ ಮಂದ ಬುದ್ಧಿ ಇದ್ದರೆ ಇಂತಹ ದೊಡ್ಡದಾದ ಸುಮಧ್ವ ವಿಜಯ ಗ್ರಂಥವನ್ನ ಅವರಿಂದ ಬರಲಿಕ್ಕೆ ಸಾಧ್ಯ ಆಗ್ತಿತ್ತ? ಮಂತ್ರ ಸದೃಶವಾದ ಸುಮಧ್ವ ವಿಜಯ ಕಾವ್ಯವನ್ನ ಅವರು ರಚನೆ ಮಾಡಲಿಕ್ಕಾಗ್ತಿತ್ತ? ಹಾಗಾದರೆ ಅದು ನಾರಾಯಣ ಪಂಡಿತಾಚಾರ್ಯರು ತೋರಿಸಿಕೊಟ್ಟ ವಿನಯ. ಸರ್ವಜ್ಞ ಕಲ್ಪ ಶ್ರೀಮತ್ ಟೀಕಾಕೃತ್ಪಾದರಂತಾರೆ, ನ ಶಬ್ದಾಬ್ಧೌ ಗಾಢಾಃ ನ ಚ ನಿಗಮ ಚರ್ಚಾಸು ಚತುರಾಃ ನ ಚ ನ್ಯಾಯೇ ಪ್ರೌಢಾಃ ನ ಚ ವಿದಿತ ವೇದ್ಯಾಪಿ ವಯಂ ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರುಕಾರುಣ್ಯ ಸರಣಿಂ ಪ್ರಪನ್ನಾಃ ಮಾನ್ಯಾಸ್ಮಃ. ಏನು ಸುಂದರವಾದ ಮಾತು. ಟೀಕಾಕೃತ್ಪಾದರಿಗೆ ಈಕ್ವಲ್ ಆಗಿ ನಿಲ್ತಕ್ಕಂತಹ ಮತ್ತೊಬ್ಬ ಟೀಕಾಕಾರರು ಇಲ್ಲ, ಪದ್ಮನಾಭ ತೀರ್ಥಾದಿಗಳನ್ನ ಬಿಟ್ಟು ಅನ್ನೋ ಅಭಿಪ್ರಾಯ ಇರುತ್ತದೆ ಇಲ್ಲಿ. ಸರಿ, ಹಾಗಾದ್ರೆ ಅಂತಹ ದೊಡ್ಡ ಟೀಕಾಕಾರರು ಅಂತಾನೆ ಪ್ರಸಿದ್ಧರಾಗಿರ್ತಕ್ಕಂತಹ ಮಹನೀಯರು ಹೀಗೆ ಹೇಳ್ಕೊತಾರೆ ಅಂದ್ರೆ ಅವರ ಸ್ವಾಹಂಕಾರ ಖಂಡನೆ. ಹಾಗೆ ಶ್ರೀಮದ್ ವಾದಿರಾಜಗುರು ಸಾರ್ವಭೌಮರು ತಮ್ಮ ಗ್ರಂಥದಲ್ಲಿ ವಿದ್ಯಾ ದಾರಿದ್ರ್ಯ ಇದೆ ಅಂತ ಅವರೇನು ಹೇಳ್ಕೊಂಡಿದ್ದಾರೆ, ಅದು ವಾದಿರಾಜಗುರು ಸಾರ್ವಭೌಮರಲ್ಲಿ ನಿಜವಾಗಿಯೂ ಇರತಕ್ಕಂತಹ ವಿದ್ಯಾ ದಾರಿದ್ರ್ಯ ಅಂತ ಖಂಡಿತ ತಿಳಿಬೇಡಪ್ಪ. ಅವರು ಸ್ವಾಹಂಕಾರ ಖಂಡನೆಯನ್ನ ಮಾಡಿಕೊಂಡಿದ್ದಾರೆ ಅಷ್ಟೇ. ಅದು ಪ್ರಾಚೀನ ಪರಂಪರೆ, ಅದು ಪ್ರಾಚೀನ ಸಂಪ್ರದಾಯ. ಆದ್ದರಿಂದಾಗಿ ಆ ರೀತಿಯಾಗಿ ಅದನ್ನು ತಿಳಿಬಾರದು ಅಂತಾನೆ ನಮ್ಮ ಗುರುಗಳು, ನಮ್ಮ ಕುಲಪತಿಗಳು, ನಮ್ಮ ಸ್ವಾಮಿಗಳು ನಮಗೆ ತಿಳಿಸಿಕೊಟ್ಟದ್ದು. ಸ್ವತಃ ನಮ್ಮ ಸ್ವಾಮಿಗಳಾಗ್ಲಿ ಅಥವಾ ನಮ್ಮ ಕುಲಪತಿಗಳಾಗ್ಲಿ, ನಮ್ಮ ವಿದ್ಯಾಗುರುಗಳಾಗ್ಲಿ ಅವರು ಹಾಗೇನೇ ಉಪಾಸನೆ ಮಾಡುತ್ತಿದ್ದಾರೆ, ನಮಗೂ ಹಾಗೇ ಉಪದೇಶವನ್ನ ಮಾಡಿದ್ದಾರೆ. ಆದ್ದರಿಂದ ಯಾರ ಅಭಿಪ್ರಾಯವು ವಾದಿರಾಜಗುರು ಸಾರ್ವಭೌಮರಲ್ಲಿ ವಿದ್ಯಾ ದಾರಿದ್ರ್ಯ ಇದೆ ಅಂತನ್ನೋದು ನಮ್ಮವರು ಹೇಳಿದ್ದಾರೆ ಅಂತ ಅನ್ನೋದೇನಿದೆ, ನಾನು ಸುತರಾಂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನನ್ನ ಅನುಭವಕ್ಕೆ ಬಂದಿಲ್ಲ, ಅವರು ಹಾಗೆ ನನಗೆ ಹೇಳಿಲ್ಲ. ಇನ್ನ ಇವತ್ತು ಬೇರೆ ಬೇರೆ ವಿಡಿಯೋಗಳಲ್ಲಿ ತಾವು ಯಾರ ವಿಡಿಯೋ ಉದ್ದೇಶ ಇಟ್ಕೊಂಡು ಹೇಳ್ತಾ ಇದ್ದೀರಿ ಅನ್ನೋದು ನನಗೆ ಸ್ಪಷ್ಟ ಆಗ್ತಾ ಇದೆ. ಬಟ್ ಅವರ ವಿಡಿಯೋಗಳನ್ನ ನಾನು ಬಹಳ ನೋಡೋದಿಲ್ಲ. ಅದು ಮೊದಲೇನೆ ಹೇಳಿದ್ದೇನೆ, ಅವರ ಪರಿಚಯ ನನಗೆ ಬಹಳ ಇಲ್ಲ. ಪರಿಚಯ ಇರದ ವ್ಯಕ್ತಿಗಳ ಬಗ್ಗೆ ನಾನು ಮಾತನಾಡಿದರೆ ತಪ್ಪಾಗತ್ತೆ ಅಂತ 1-2-3 ವಿಡಿಯೋಗಳನ್ನು ನಾನು ಅವ್ರದ್ದು ನೋಡಿದ್ದಿದೆ, ಇಲ್ಲ ಅಂತ ಏನಲ್ಲ. ಆದರೆ ಅವರು ಫೇಕ್ ಆಗಿ ಹೇಳ್ತಾ ಇದ್ರೆ ಅನ್ನುವ ಸಂಶಯ ಒಂದು ನನ್ನ ಕಡೆಗಿದೆ. ಎರಡನೆಯದಾಗಿ ನನ್ನ ಉದ್ದೇಶ ಏನಿದೆ ಅಂದರೆ, ಅಕಸ್ಮಾತ್ ಯಾರೋ ಹೇಳಿದ್ದೇ ಆಗಿದ್ರೆ ಅದು ಸಾರ್ವಜನಿಕ ಮೀಡಿಯಾಗಳಲ್ಲಿ ಬಂದು ಮುಗ್ಧ ಜನಗಳಿಗೆ ಕನ್ಫ್ಯೂಷನ್ ಆಗುವಂತೆ ಅಥವಾ ದಾರಿ ತಪ್ಪುವಂತೆ ಮಾಡಿ ವಿನಾಕಾರಣ ದೊಡ್ಡವರ ದ್ವೇಷವನ್ನ ಮಾಡುವುದು ಬೇಡ. ಹಾಗಾಡಿದ್ರೆ ತಪ್ಪೇ ಅಂತ ಹೇಳ್ತಾ ಇದ್ದೀವಿ, ಅದರಲ್ಲೇನು ಸಂಶಯವಿಲ್ಲ. ಹಾಗಾಡಬಾರದು. ಯಾರು ಆಡಿದರೂ ತಪ್ಪೇ, ಆದರೆ ನಮ್ಮವರು ಮಾತ್ರ ಖಂಡಿತವಾಗಿಯೂ ಆಡಿಲ್ಲ. ಇವತ್ತಿನ ಮೀಡಿಯಾ ಜಗತ್ತಿನಲ್ಲಿ ಏನೇನು ಸೃಷ್ಟಿಯಾಗ್ತದೆ ಅನ್ನೋದ್ರ ಬಗ್ಗೆ ನಮಗೂ ನಿಮಗೂ ಎಲ್ಲರಿಗೂ ಕೂಡ ಗೊತ್ತಿದೆ. ಹಾಗೇನಾದರೂ
ಅದು ಫೇಕ್ ಇದ್ದರೆ ಸುಮ್ಮನೆ ಅವರ ಬಗ್ಗೆ ಅಪಪ್ರಚಾರ ಮಾಡಲಿಕ್ಕೆ ಅಂತ ಹೊರಟ್ರೆ, ನಾನು ಅದೇ ಏನೋ ಒಂದು 2-3 ವಿಡಿಯೋ ನೋಡಿದೆ ಅಂತ ಅದರಲ್ಲೇನೆ ಶ್ರೀನಿವಾಸ ತೀರ್ಥಿಯ ಟೀಕಾದಲ್ಲಿ ಕ್ರಮೇಣ ಅನ್ನೋದಕ್ಕೆ ಪರ್ಯಾಯಣ ಹೇಳಿಯೇ ಇಲ್ಲ ಅಂದ್ರು. ಅದನ್ನು ಅವರೇ ಹಾಕಿದ್ದಾರೆ, ಸ್ಕ್ರೀನ್ನಲ್ಲಿ ಇದೆ, ನೀವು ಅದನ್ನು ಪೌಸ್ ಮಾಡಿ ನೋಡಿದರೆ ಕ್ರಮೇಣ ಪರ್ಯಾಯಣ ಅಂತ ಆ ವ್ಯಾಖ್ಯಾನದಲ್ಲಿ ಕಾಣ್ತಾ ಇದೆ. ಆದರೂ ಕೂಡ ಹಾಗೆ ಅಂದೇ ಇಲ್ಲ ಅಂತ ಮುಂದೆ ಆ ಮಾತನ್ನು ಹೊಳಿಸಿರ್ತಕ್ಕಂತಹ ಪ್ರಸಂಗವನ್ನು ನಾನು ಗಮನಿಸಿದ್ದೇನೆ. ಇಲ್ಲ ಅಂತಲ್ಲ, ಹೀಗೆ ತನಗೆ ಇಚ್ಛೆ ಬಂದಂತೆ ಅದನ್ನು ಹೇಗೆ ಬೇಕೋ ಹಾಗೆ, ಹೀಗೆ ಬೇಕೋ ಹಾಗೋ ಅದನ್ನೆಲ್ಲ ವ್ಯತ್ಯಾಸ ಮಾಡಿದ್ದನ್ನು ಗಮನಿಸ್ತಾ ಇದ್ದೇನೆ. ಮುಂದೆ ನನಗೆ ಆಸಕ್ತಿಯು ಹೊರಟು ಹೋಗ್ಬಿಡ್ತು. ಅಂದರೆ ದಾರಿ ತಪ್ಪಿಸುವ ಕ್ರಿಯೆ ನಡೀತಾ ಇದೆ ಎಂಬುದಾಗಿ ನನಗೆ ಅರ್ಥವಾದಾಗ, ನನಗೆ ಹಿಂದೇನೂ ಯಾವುದೂ ನೋಡಿಲ್ಲ, ಇವೇ 1-2-3 ನೋಡಿದ್ದೆ. ಅದರಲ್ಲಿ ನನಗೆ ಮತ್ತೆ ಮನಸ್ಸಿಗೆ ಬೇಸರ ಆಯಿತು, ಬೇಡ, ಇದು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಕ್ಕಂತಹ ವಿಷಯವೂ ಅಲ್ಲ, ಹೀಗೆ ಇದು ಯಾಕೋ ಸ್ವಲ್ಪ ವ್ಯತ್ಯಾಸ ಅಂತ ನನಗೆ ಅನ್ನಿಸ್ತು. ಆದ್ದರಿಂದಾಗಿ ಆ ವಿಷಯದಲ್ಲಿ ನನ್ನ ಅಭಿಪ್ರಾಯ ಖಂಡಿತವಾಗಿಯೂ ವಿದ್ಯಾ ದಾರಿದ್ರ್ಯ ಇದೆ ಅಂತ ನಮ್ಮವರು ಯಾರೂ ಹೇಳಿಲ್ಲ ಅನ್ನೋದು ನನಗೆ ಸ್ಪಷ್ಟವಾದ ಒಂದು ವಿಚಾರವನ್ನ ನಾನು ತಿಳ್ಕೊಂಡಿದ್ದೇನೆ. ಸರಿ, ಈಗ ಅಂತಾರೆ ಇವರ ವಿಚಾರವನ್ನು ನೋಡಿದರೆ ವಾದಿರಾಜರ ಭಕ್ತರು ಸುಮ್ಮನೆ ಕೂಡಬೇಕೆ ಅಂತ. ಖಂಡಿತ ಕೂಡಬಾರದು. ಹಾಗೆ ಇದೆ ಅಂತ ಆಗಿದ್ದರೆ ಖಂಡಿತವಾಗಿ ಕೂಡಬಾರದು. ಯಾರು ಅಂದಿದ್ದಾರೆ ಅಂದವರ ಬಳಿ ಹೋಗಿ ದಯವಿಟ್ಟು ನೀವು ಹೀಗೆ ಮಾತನಾಡಿದ್ದೀರಾ, ಇದಕ್ಕೆ ಆಧಾರ ಇದು, ದಯವಿಟ್ಟು ಆ ಮಾತನ್ನು ಹಿಂತಕ್ಕೊಳ್ಳಿ, ನಮ್ಮ ಮನಸ್ಸಿಗೆ ನೋವಾಗಿದೆ ಎಂಬುದಾಗಿ ನಾವು ಹೇಳಬೇಕು. ಸುಮ್ಮನೆ ಕೂಡಬಾರದು. ಆದರೆ ಸೋಷಿಯಲ್ ಮೀಡಿಯಾದಲ್ಲೂ ಬರಬಾರದು. ಯಾಕೆ? ಗೊತ್ತಿರದ ಭಕ್ತರಿಗೆ ನಾವು ಗೊಂದಲಕ್ಕೆ ಈಡು ಮಾಡ್ತೇವೆ. ಗೊತ್ತಿರದ ಭಕ್ತರೇ ಲಕ್ಷ ಇರ್ತಾರೆ. ಈ ವಿಷಯ ಗೊತ್ತಿರುವ ಭಕ್ತರು ಅಲ್ಪ ಜನರು ಇರ್ತಾರೆ. ಅಲ್ಪ ಜನರಿಗೆ ತಿಳಿದ ವಿಷಯವನ್ನ ಅಲ್ಪ ಜನರ ಮಧ್ಯದಲ್ಲಿಯೇ ಬಗೆಹರಿಸಿ ಬಿಟ್ರೆ ಇಡೀ ವಿಶ್ವದಾದ್ಯಂತ ನಾವು ಶಾಂತಿಯನ್ನು ಮೂಡಿಸಿದಂತಾಗ್ತದೆ. ಆದ್ದರಿಂದ ಆ ಕೆಲಸವನ್ನು ನಾವು ಮಾಡಬೇಕು. ಸರಿ, ಮುಂದೆ ಅವರ ವಿಚಾರವನ್ನ ನೋಡೋದಾಗಿದ್ರೆ, ನಿಂದನೆ ಮಾಡಬಾರದು ಅಂದರೆ ಅವರೆಲ್ಲರಿಗಿಂತ ಉತ್ತಮರಾದ ವಾದಿರಾಜರ ನಿಂದನೆ ಮಾಡಬಹುದೇ ಅಂತ, ಮಾಡಬಾರದು ಅಂತ ಅನ್ನೋದನ್ನ ಇಲ್ಲಿವರೆಗೂ ಹೇಳಿಬಿಟ್ಟಿದ್ದೇನೆ. ನಿಮ್ಮ ಮಾತು ವ್ಯಾಹತಿಯಾಗುತ್ತದೆ ಅಂತ ನಾನು ಹಾಗೆ ಹೇಳ್ತೇನೆ ಅಂದಿದ್ರೆ ಈ ಅಪವಾದ ಕೊಡಬೇಕಾಗಿತ್ತು. ನಾನು ಹಾಗೆ ಹೇಳ್ತೀನಿ ಅಂತ ತಮಗೆ ಯಾಕೆ ಭ್ರಮೆ ಮೂಡ್ತು ಅಂತ ನನಗೆ ಗೊತ್ತಾಗಲಿಲ್ಲ. ನಾನು ಹಾಗೆ ಹೇಳ್ತೇನೆ ಅನ್ನೋದೇ ನೀವು ಪೂರ್ವಾಗ್ರಹದಿಂದ ಯೋಚನೆ ಮಾಡಿದ್ರೆ ಹೇಗೆ? ನೀವು ನಮಗೆ ಕೇಳಿದ ಮೇಲೆ ಇದನ್ನು ಹೇಳಬೇಕಾಗಿತ್ತು. ನೀವು ಅಂದಂತೇನೆ ನಾ ಅಂದಿದ್ರೆ ಆಗ ನಿಮ್ಮ ಮಾತು ವ್ಯಾಹತಿ ಆಗ್ತದೆ ಅಂತ ನೀವು ಅನ್ಬೋದಾಗಿತ್ತು. ನನ್ನ ಕೇಳಾರ್ದೇನೆ ಬಹುಶಃ ನಾನು ಹಾಗಂದ್ರೆ ಅಂತ ಒಂದು ಪೂರ್ವ ಪಕ್ಷ ಇಟ್ಟುಕೊಂಡು ತಾವು ಅದನ್ನು ಆಕ್ಷೇಪವನ್ನು ಮಾಡಿದ್ರೆ ಖಂಡಿತವಾಗಿಯೂ ನಿಮ್ಮ ತಲೆಯಲ್ಲಿ ಆ ವಿಚಾರ ಇದ್ದರೆ ಅದನ್ನು ತಕ್ಕೊಳ್ಳಿ ಅಂತ ವಿಜ್ಞಾಪನೆಯನ್ನು ಮಾಡಿಕೊಳ್ತೇನೆ. ನಿಮಗೆ ನಿಜವಾಗಿಯೂ ಈ ರೀತಿಯಾದ ವಿವಾದ ಆಗಬಾರದು ಅಂತಿದ್ರೆ ವಾದಿರಾಜರ ವಿಷಯದಲ್ಲಿ ತಪ್ಪು ಅಭಿಪ್ರಾಯವನ್ನು ಹರಡಿದ ಮಾಧ್ವೈತಿಗಳು, ಕುಲಪತಿಗಳು ಮತ್ತು ಅವರ ಕುರುಡು ಅನುಯಾಯಿಗಳಾದ ಶಿಷ್ಯವರಿಗೆ ಅವರ ಅಭಿಪ್ರಾಯವು ಸರಿ ಇಲ್ಲವೆಂದು ತಿಳಿಸಿ ಹೇಳಿ ಅಂತ ಖಂಡಿತವಾಗಿಯೂ ನಾನು ನಿಮ್ಗೆ ಈ ವಿಡಿಯೋದ ಮೂಲಕನೇ ಹೇಳಿದೆ. ಅಂದವರು ಯಾರು ನನಗೆ ಸಿಕ್ಕೇ ಇಲ್ಲ ಸ್ವಾಮಿ, ಯಾರು ಹಾಗೆ ಅಂದದ್ದು ನನಗೆ ಸಿಕ್ಕಿಲ್ಲ. ನನಗೆ ವಾದಿರಾಜರ ಬಗ್ಗೆ ಗೌರವದ ಮಾತುಗಳನ್ನು ಆಡಿದವರೇ ಸಿಕ್ಕಿದ್ದಾರೆ. ಆದ್ದರಿಂದಾಗಿ ಆಡಿಯೇ ಇಲ್ಲ. ಅಕಸ್ಮಾತ್ ಆಡಿದ್ದಿದ್ರೆ ನಾನು ವೈಯಕ್ತಿಕವಾಗಿ ಕಳಿಸಿ ಯಾರಂದಿದ್ದಾರೆ ಅಂತ ಅವ್ರಿಗೆ ಗೊತ್ತಾದರೆ ಅವರಿಗೆ ನಾನು ಖಂಡಿತವಾಗಿಯೂ ಈ ಪ್ರಾರ್ಥನೆಯನ್ನ ನಾನು ಮಾಡ್ತೇನೆ ಅಂತ ತಮ್ಮಲ್ಲಿ ತಿಳಿಸ್ತಾ, ಇನ್ನೊಂದು ಕಡೆಗೆ ನಿಮ್ಮ ಕಡೆಯವರೇ ಪ್ರಶ್ನೆಗಳನ್ನು ಮಾಡುತ್ತಾ ಶ್ರೀ ವಾದಿರಾಜರ ಅವಹೇಳನ ಮಾಡುತ್ತಾರೆ. ಯಾರು ನಮ್ಮ ಕಡೆಯವರೇ ಪ್ರಶ್ನೆಗಳನ್ನ ಮಾಡಿದ್ದಾರೆ? ಇದು ನನಗೂ ಕುತೂಹಲ ಕೆರಳಿತು. ಯಾರು ನಮ್ಮವರು ಈ ರೀತಿಯಾಗಿ ವಾದಿರಾಜರ ದಿವ್ಯವಾದ ಚರಿತ್ರೆಯ ಬಗ್ಗೆ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದು ನನಗೆ ಒಂದು ಆಶ್ಚರ್ಯದ ಪ್ರಶ್ನೆ. ದಯವಿಟ್ಟು ಅದಕ್ಕೆ ತಾವು ಉತ್ತರ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ತೇನೆ. ಶ್ರೀ ವಾದಿರಾಜರ ಅವಹೇಳನವನ್ನು ಮಾಡ್ತಾರೆ, ಅದಕ್ಕೆ ಸಮರ್ಥವಾದ ಉತ್ತರಗಳನ್ನು ಕೊಟ್ಟರೆ, ಇದಕ್ಕೆ ಸಮರ್ಥವಾದ ಉತ್ತರಗಳನ್ನು ಕೊಟ್ಟದ್ದು ನನಗೆ ಗೊತ್ತಿಲ್ಲ. ಒಂದನೇದಾಗಿ ಆ 2-3 ವಿಡಿಯೋಗಳಲ್ಲಿ ನೀವು ಹೇಳಿದ್ರೆ ಆ 2-3 ವಿಡಿಯೋಗಳೇನಿದೆ ಅದರ ಬಗ್ಗೆ ನನಗೆ ವಿಶ್ವಾಸ ಇಲ್ಲ ಅಂತ ನಾನು ಹೇಳಿದ್ದೇನೆ. ಯಾಕೆ ಅಂದ್ರೆ ಫೇಕ್ ಆಗಿ ಏನೇನೋ ಕ್ರಿಯೇಟ್ ಮಾಡತಕ್ಕಂತಹ ಈ ಕಾಲಗಳಲ್ಲಿ ಅವ್ರು ಹಾಗೆ ಮಾಡಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ ಅಲ್ಲ. ಆದ್ರೆ ಹಾಗೆ ಮಾಡಿದ್ದಾರೆ. ಯಾಕಂದ್ರೆ ನನ್ನ ಗಮನಕ್ಕೆ ಬರದೇ ಇರತಕ್ಕಂತಹ ಈ ಮಾತುಗಳು ಕೇವಲ ಅವರ ಗಮನಕ್ಕಷ್ಟೇ ಹೇಗೆ ಬಂತು ಅನ್ನೋದು ನನಗೆ ವಿಚಾರ ಬಂದಿಲ್ಲ ಅಂತ ನಾನು ಅನ್ನೋದಿಲ್ಲ, ಬಂದಿದೆ ಅಂತೂ ನಾನು ಅನ್ನೋದಿಲ್ಲ. ಅಂದಿದ್ರೆ ನನಗೆ ತಿಳಿಸಿದರೆ ವೈಯಕ್ತಿಕವಾಗಿ ತಿಳಿಸಿ. ದಯವಿಟ್ಟು ನಿಮಗೆ ಅದನ್ನೇ ನಾನು ಮೇಲಿನ ಮೇಲೆ ಹೇಳ್ತಾ ಇದ್ದೇನೆ, ನನಗೆ ವೈಯಕ್ತಿಕವಾಗಿ ತಿಳಿಸಿ. ನಾನು ಖಂಡಿತವಾಗಿಯೂ ಅವರಿಗೆ ವೈಯಕ್ತಿಕವಾಗಿ ನೀವು ಆಡಿದ್ದೀರಾ, ಅದು ತಪ್ಪಿದೆ, ನಿಮ್ಮ ವಿಡಿಯೋದಲ್ಲಿ ಅಥವಾ ನಿಮ್ಮ ಗ್ರಂಥಗಳಲ್ಲಿ ಹೀಗೆ ತಪ್ಪಿದೆ, ಅದನ್ನು ದಯವಿಟ್ಟು ಡಿಲೀಟ್ ಮಾಡಿಸಿ, ಪುಸ್ತಕಗಳಿದ್ದರೆ ಅದನ್ನೆಲ್ಲೂ ಹೊರಗಡೆಗೆ ಪ್ರಚಾರಕ್ಕೆ ತರಬೇಡಿ ಎಂಬುದಾಗಿಯೇ ನಾನು ವಿಜ್ಞಾಪನೆಯನ್ನ ಮಾಡ್ತೇನೆ. ನಮ್ಮ ಉದ್ದೇಶ ಮಾಧ್ವ ಸಾಮಾಜಿಕ ಸಂಘಟನೆ. ಏನೇ ಭಿನ್ನಾಭಿಪ್ರಾಯಗಳಿದ್ದರು, ಚಿಕ್ಕ ಪುಟ್ಟ ಭಿನ್ನಾಭಿಪ್ರಾಯಗಳಿಗೆ ದೊಡ್ಡ ರಾದ್ಧಾಂತ ಮಾಡೋದೇನಿದೆ ಅದು ಬೇಡ. ವಿಶ್ವದ ಮಟ್ಟಕ್ಕೆ ಈ ರಾದ್ಧಾಂತವನ್ನು ನಾವು ಒಯ್ಯುವುದು ಬೇಡ. ಶತಮಾನಗಳಿಂದ ಇರತಕ್ಕಂತಹ ಒಂದು ವಿವಾದಕ್ಕೆ ತೆರೆ ಎಳೆದಿದ್ದಾರೆ ನಮ್ಮ ಶ್ರೀಮದ್ ಉತ್ತರಾದಿ ಮಠಾಧೀಶರು ಮತ್ತು ನಮ್ಮ ಶ್ರೀ ರಾಯರ ಮಠಾಧೀಶರು. ರೋಲ್ ಮಾಡೆಲ್, ಇಬ್ರು ಕೂಡ ರೋಲ್ ಮಾಡೆಲ್.
ಈ ಯಾವ ಶತಮಾನಗಳಲ್ಲೂ ಕೂಡ ಮೆಚ್ಚಬೇಕು ಅಂತಹ ಒಂದು ಕೆಲಸವನ್ನ ಶ್ರೀಮತ್ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು, ಶ್ರೀಮತ್ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಮಾಡಿದ್ದಾರೆ. ಅಂತಹ ದೊಡ್ಡದಾದ ಭಿನ್ನಾಭಿಪ್ರಾಯಗಳನ್ನೇ ಮರೆತು ಅನೇಕ ವರ್ಷಗಳಿಂದ, ಶತಮಾನಗಳಿಂದ ಉಳಿದು ಬಂದಿರತಕ್ಕಂತಹ ಸಮಸ್ಯೆಗಳನ್ನ ಏನೂ ವಿಚಾರ ಮಾಡಲಾರದೆ ಸಾಮಾಜಿಕ ಸಂಘಟನೆ ಎನ್ನುವಂತಹ ಒಂದು ಕಾಲಘಟ್ಟದಲ್ಲಿ ಅವರು ಇಂತಹ ಸುಂದರವಾದ ಹೆಜ್ಜೆಯನ್ನೇ ಇಟ್ಟಾಗ, ಆ ಕಾಲಘಟ್ಟದಲ್ಲಿ ನಾವಿರುವಾಗ ಯಾವುದ್ಯಾವುದೋ ಮತ್ತೆ ವಿಷಯಗಳನ್ನೇ ಎತ್ತಿ ಮಾಧ್ವರಲ್ಲಿ ಸಂಘರ್ಷ ಮೂಡಿಸುವುದೇನಿದೆ ಅದು ಉಚಿತ ಅಲ್ಲ ಅನ್ನೋದೇ ನನ್ನ ಅಭಿಪ್ರಾಯ. ಅದಕ್ಕಾಗಿ ನಮ್ಮದು ದಿಸ್ ಈಸ್ ಡಬಲ್ ಸ್ಟ್ಯಾಂಡರ್ಡ್ ಅಂತ ಏನಂದಿದ್ದಾರೆ, ಅದು ನಮ್ಮ ಡಬಲ್ ಸ್ಟ್ಯಾಂಡರ್ಡ್ ಅಲ್ಲ ಅನ್ನೋದು ತಮಗೆ ಸ್ಪಷ್ಟವಾಗಿದೆ ಅನ್ನೋದನ್ನು ನಾನು ತಿಳಿತೇನೆ. ಮತ್ತೊಮ್ಮೆ ಸಕಲ ಮಧ್ವ ಭಕ್ತರಿಗೂ ನಾನು ವಿಜ್ಞಾಪನೆಯನ್ನು ಮಾಡ್ತೇನೆ. ಏನಾದರೂ ಭಿನ್ನಾಭಿಪ್ರಾಯಗಳಿದ್ದರೆ ನನ್ನ ಈ ವಿಡಿಯೋದಲ್ಲೇನೆ ನಿಮಗೆ ಕೆಲವು ಮಾತುಗಳು ಸರಿ ಅನಿಸ್ಲಿಲ್ಲ ಅಂತಾದರೆ ಕಮೆಂಟ್ಗಳ ಮೂಲಕ ಅದನ್ನ ಕಳಿಸಿ. ಮತ್ತೆ ಕಮೆಂಟ್ ಓದುವವರಿಗೆ ಮನಸ್ತಾಪ ಆಗುವಂತೆ ನನಗೂ ಸಾಕಷ್ಟು ಜನ ಅಭಿಮಾನಿ ವರ್ಗ ಅಂತ ದೇವರು ದಯಪಾಲಿಸಿದ್ದಾನೆ. ನೀವೇ ನೋಡಿದ್ರೆ ಗೊತ್ತಾಗ್ತದೆ, ನನ್ನ ಚಾನಲ್ ಅದು ಏಕಮೇವ ಚಾನಲ್, ಅಂದರೆ ಬೇರೆ 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 ವಿದ್ವಾಂಸರ ಉಪನ್ಯಾಸಗಳಿಂದ ಪ್ರಚಾರಗೊಂಡ ಚಾನಲ್ ಅಲ್ಲ, ಕೇವಲ ನನ್ನದೇ ಆದ ಉಪನ್ಯಾಸಗಳಿಂದ ಇಲ್ಲಿಯವರೆಗೂ ಬೆಳೆದಿರ್ತಕ್ಕಂತಹ ಚಾನಲ್. ಶ್ರೀ ಹರಿವಾಯು ಗುರುಗಳ ಅನುಗ್ರಹದಿಂದ 72K ಸಬ್ಸ್ಕ್ರೈಬರ್ಸ್ ಇದ್ದದ್ದರಿಂದಾಗಿ ನನ್ನ ಈ ಒಂದು ಅಭಿಮಾನ ವರ್ಗ ಅಂತ ಏನಿದೆ, ನನ್ನ ಉಪನ್ಯಾಸವನ್ನು ಮೆಚ್ಚತಕ್ಕಂತಹ ಅಭಿಮಾನ ವರ್ಗ ಅಂತ ಏನಿದೆ, ಅವರ ಮನಸ್ಸಿಗೂ ನೋವಾಗುವುದು ಬೇಡ. ನನ್ನ ನಂಬರ್ ಪರ್ಸನಲ್ ಆಗಿ ನಿಮಗೆ ಕೊಡ್ತೇನೆ. ದಯವಿಟ್ಟು ನನ್ನ ನಂಬರಿಗೆ ನೀವು ಅವಶ್ಯವಾಗಿ ಮೆಸೇಜ್ ಮಾಡಿ. ಆ ಮೆಸೇಜ್ಗಳಲ್ಲೇ ಅಂದರೆ ನೀವೇನು ಕಮೆಂಟ್ ಹಾಕ್ತೀರಾ, ಕಮೆಂಟಿಗೆ ಮತ್ತೊಬ್ಬ ಕಮೆಂಟ್ ಹಾಕೋದು, ಅದಕ್ಕೆ ಮತ್ತೊಬ್ಬ ಕಮೆಂಟ್ ಹಾಕೋದು, ಅದಕ್ಕೆ ನಾನು ಕಮೆಂಟ್ ಹಾಕೋದು, ಹೀಗೆಲ್ಲ ಆಗಿ ಅದು ಸೋಷಿಯಲ್ ಮೀಡಿಯಾದಲ್ಲಿ ಗೊಂದಲಕ್ಕೆ ಈಡಾಗೋದು ಬೇಡ ಅನ್ನೋ ಕಾರಣದಿಂದಾಗಿ ಇದರ ಡಿಸ್ಕ್ರಿಪ್ಷನ್ ಬಾಕ್ಸ್ನೊಳಗೆ ನಾನು ನನ್ನ ನಂಬರ್ ಕಳಿಸಿರ್ತೇನೆ. ದಯವಿಟ್ಟು ಖಂಡಿತವಾಗಿಯೂ ನೀವು ಹಾಗೇನಾದರೂ ಇದ್ದರೆ ನನಗೆ ಕಳಿಸಿಕೊಡಿ. ಅಂದವ್ರು ಯಾರು ಅಂತಲೂ ಕಳಿಸಿಕೊಡಿ. ನಾನು ಅವರಿಗೆ ಖಂಡಿತವಾಗಿಯೂ ಕೈಕಾಲು ಮುಗಿದು ಪ್ರಾರ್ಥನೆಯನ್ನು ಮಾಡುತ್ತೇನೆ. ಹಾಗನ್ಬೇಡಿ ಅಂತ ನಾನು ಖಂಡಿತವಾಗಿಯೂ ಪ್ರಾರ್ಥನೆಯನ್ನು ಮಾಡುತ್ತೇನೆ ಅಂತ ತಿಳಿಸ್ತಾ, ಎಷ್ಟೋ ಜನಗಳಿಗೆ ಮತ್ತೊಂದು ತಪ್ಪು ಕಲ್ಪನೆ ಇದೆ. ಪ್ರಚಾರಕ್ಕಾಗಿ ಅಥವಾ ದುಡ್ಡಿಗಾಗಿ ನೀವು ಈ ವಿಡಿಯೋ ಮಾಡ್ತಾ ಇದ್ದೀರಿ ಅಂತ ಅನ್ನೋದನ್ನ ಕಮೆಂಟ್ನಲ್ಲೂ ಬಂದಿದೆ, ವೈಯಕ್ತಿಕವಾಗಿಯೂ ಕೆಲವರು ಹೇಳಿದ್ದಾರೆ. ನನಗೆ ತುಂಬ ನಗು ಬರ್ತಾ ಇದೆ. ಯಾಕೆ ಗೊತ್ತಾ? ಇದೀಗ ನಾನು ಹೇಳಿದಂತೆ ನನ್ನದೊಂದೇ ಉಪನ್ಯಾಸದಿಂದ, ಭಗವಂತನ ದಯೆಯಿಂದ, ಹರಿವಾಯು ಗುರುಗಳ ಅನುಗ್ರಹದಿಂದ, ನಮ್ಮ ಜನ್ಮದಾತರ ಅನುಗ್ರಹದಿಂದ 72K ಸಬ್ಸ್ಕ್ರೈಬರ್ಸ್ ಇರುವಾಗ, ಅರ್ಥಾತ್ 72,000 ಜನಗಳು ನನ್ನ ಉಪನ್ಯಾಸವನ್ನ ಮೆಚ್ಚಿಕೊಂಡಿರ್ತಕ್ಕಂತಹ ಅಭಿಮಾನಿಗಳನ್ನು ಹೊಂದಿದಾಗ ಇನ್ನೆಷ್ಟು ಸಬ್ಸ್ಕ್ರಿಪ್ಷನ್ ಬೇಕು ಅಂತ ನಾನು ಯೋಚನೆ ಮಾಡಲಿ. ಮತ್ತೊಂದು ಅನ್ನಿಸ್ತದೆ, ದುಡ್ಡು ಸಂಪಾದನೆ ಮಾಡಲಿಕ್ಕಾಗಿ ಅಂತ. ಖಂಡಿತವಾಗಿಯೂ ಯೂಟ್ಯೂಬ್ಗಳಿಂದ ಬಹಳ ದುಡ್ಡು ಬರೋದಿಲ್ಲ. ಇಷ್ಟಕ್ಕೂ ಕೂಡ ನಮ್ಮ ಈ ಚಾನಲ್ ಇರೋದು ನಮ್ಮ ಟ್ರಸ್ಟಿನ ಹೆಸರಿನಲ್ಲಿದೆ. ದುಡ್ಡು ಎಷ್ಟು ಬರ್ತದೆ ಅಂತ ನೀವು ಅಕೌಂಟ್ ನೋಡಬಹುದು, ಬ್ಯಾಂಕಿಗೆ ಟ್ರಾನ್ಸ್ಫರ್ ಆಗ್ತದೆ. ಅದು ಅಡ್ವರ್ಟೈಸ್ಮೆಂಟ್ ಏನು ಬರ್ತದೆ, ಆ ಅಡ್ವರ್ಟೈಸ್ಮೆಂಟ್ ಅನ್ನ ಯಾವ ನಗರಗಳಲ್ಲಿ ಎಂತಹ ವರ್ಗದ ಜನಗಳು ನೋಡಿದ್ದಾರೆ ಅದರ ಮೇಲೆ 10 ಪೈಸಾ, 20 ಪೈಸಾ, 1 ರೂಪಾಯಿ, 2 ರೂಪಾಯಿ ವೇರಿಯೇಷನ್ ಇದೆ. ಅದಕ್ಕನುಗುಣವಾಗಿ ಬರ್ತದೆ ಅಂತಂದ್ರೆ ಯಾವತ್ತೋ ಒಮ್ಮೊಮ್ಮೆ ಎಷ್ಟೋ ಕಿಂಚಿತ್ ಅಮೌಂಟ್ ಬರ್ತದೆ, ಟ್ರಸ್ಟ್ ಅಕೌಂಟಿಗೆ ಬರ್ತದೆ, ಪರ್ಸನಲ್ ಅಕೌಂಟಿಗೆ ಬರುವುದಿಲ್ಲ. ಅದೇನು ಬಂದಿದೆ ಭಕ್ತರೇ ದುಡ್ಡು, ಅದರಿಂದಲೇನೆ ನಾವು ಶ್ರೀಮದ್ ವಾದಿರಾಜ ಗುರುಸಾರ್ವಭೌಮರ ಆರಾಧನೆ, ಶ್ರೀ ಸತ್ಯಬೋಧ ಗುರುಸಾರ್ವಭೌಮರ ಆರಾಧನೆ, ಶ್ರೀ ಮಧ್ವ ಭೀಮೋತ್ಸವ ಅಂತ ಮಧ್ವನವಮಿಯ ಆಚರಣೆ, ಜೊತೆಗೆ ಭಾಗವತೋತ್ಸವ ಅಂತ ಭಾಗವತದ ಆಚರಣೆ, ಇನ್ನೂ ಬೇರೆ 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 ಕಾರ್ಯಕ್ರಮಗಳಿಗೇನೆ ಅವುಗಳನ್ನು ವಿನಿಯೋಗಿಸ್ತೇವೆ ಹೊರತು ನೀವು ನಿರೀಕ್ಷೆ ಮಾಡಿದಷ್ಟು ಮಟ್ಟಿಗೆ ದುಡ್ಡು ಖಂಡಿತ ಬರೋದಿಲ್ಲ. ಬಿಡಿಸಿ ಹೇಳ, ಬಾಯಿ ಬಿಚ್ಚಿ ಹೇಳ, 6 ತಿಂಗಳು, 7 ತಿಂಗಳು, 8 ತಿಂಗಳಿಗೊಮ್ಮೆ 7,000, 8,000 ಬರ್ತದೆ. ಡಾಲರ್ ರೇಟ್ ಮೇಲೆ ಬರುತ್ತದೆ. 7-8 ಸಾವಿರ ಬರ್ತದೆ ಅಂತ ಏನು ಹೇಳಿ ಯೋಚನೆ ಮಾಡಿ. ಅದರಿಂದ ಆರಾಧನೆ ಮಾಡೋಕ್ಕಾಗತ್ತಾ? ಅದರಿಂದ ಮಧ್ವ ಭೀಮೋತ್ಸವ ಮಾಡೋಕ್ಕಾಗತ್ತಾ? ಅದರಿಂದ ಭಾಗವತೋತ್ಸವ ಮಾಡೋಕ್ಕಾಗತ್ತಾ? ಖಂಡಿತ ಇಲ್ಲ. ಅದಕ್ಕೆ ನಮ್ಮ ಭಕ್ತರು ಏನಿದ್ದಾರೆ, ಅದು ಕೇವಲ ನಮ್ಮ ಪಾಠವೃಂದದ ಭಕ್ತರು ಏನಿದ್ದಾರೆ ಅವರು ಕೂಡ ಅಲ್ಲಿ ಧನ ಸಹಾಯವನ್ನು ಮಾಡುತ್ತಾರೆ. ಅವರೆಲ್ಲರ ಒಟ್ಟ ದೇಣಿಗೆಯನ್ನು ತಗೊಂಡು ಇದೇನು ಬಂದಿರ್ತದೆ ಇದನ್ನು ಇಟ್ಟುಕೊಂಡು ನಾವು ಕಾರ್ಯಕ್ರಮಗಳನ್ನು ಮಾಡ್ತೇವೆ. ಆದ್ದರಿಂದಾಗಿ ಧನದಾಸೆ ಸುತರಾಮ್ ಇಲ್ಲ. ಹೇಳಿ, ದುಡ್ಡಿಗಾಗಿ ಮಾಡ್ತೇನಾ ಅಥವಾ ಜನಗಳು ಸಬ್ಸ್ಕ್ರಿಪ್ಷನ್ ಆಗಲಿ ಅಂತ ಅನ್ನೋ ಕಾರಣದಿಂದ ಮಾಡ್ತೇನಾ? ಖಂಡಿತವಾಗಿಯೂ ಅಲ್ಲ. ಆ ತಪ್ಪು ಕಲ್ಪನೆ ಬೇಡ. ಒಂದೇ ದೃಷ್ಟಿ ಇದೆ, ಸಮಾಜದೊಳಗೆ ಧರ್ಮ ಉಳಿಯಲಿ, ಸಮಾಜದಲ್ಲಿ ಧರ್ಮ ಜಾಗೃತಿಯಾಗಲಿ, ಧರ್ಮದಲ್ಲಿ ಏಕತೆ ಇರಲಿ,
ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಹೇಳಿದಂತೆ ಧರ್ಮ ಒಂದಾಗಿದ್ದಾಗ ಒಕ್ಕಟ್ಟಿರುತ್ತದೆ. ಆ ಒಕ್ಕಟ್ಟಿರಲಿ ಎನ್ನುವಂತಹ ಕಾರಣದಿಂದಾಗಿ ಯಾವ ವಿಘಟನೆಗಳು ಬೇಡ, ಮಾಧ್ವ ಸಂಘಟನೆ ಇರಲಿ ಎನ್ನುವಂತಹ ಒಂದೇ ಒಂದು ನೈಜ ಕಳಕಳಿಯಿಂದ ಹೇಳಿದ್ದೇನೆ. ದಯವಿಟ್ಟು ದಾರಿ ತಪ್ಪಿಸುವ ಇಂತಹ ಕಮೆಂಟ್ಗಳ ಬಗ್ಗೆ ನೀವು ಚಿತ್ತಗೊಡಬೇಡಿ ಅಂತ ತಮ್ಮಲ್ಲಿ ವಿಜ್ಞಾಪನೆಯನ್ನು ಮಾಡಿಕೊಳ್ಳಿ. ಮತ್ತೊಂದು ವಿಷಯವನ್ನು ಹೇಳೋದಾದರೆ, ನಮ್ಮ ಯೂಟ್ಯೂಬ್ ಚಾನಲ್ನಲ್ಲೇನೆ ನಾವು ಶ್ರೀಮದ್ ವಾದಿರಾಜ ಗುರು ಸಾರ್ವಭೌಮರ ಮಹಿಮೆಗಳನ್ನು ಉಪನ್ಯಾಸ ರೂಪದಲ್ಲಿ ಬಿಡ್ತಾ ಇದ್ದೇವೆ. 5-10 ನಿಮಿಷ. ಯಾಕಂದ್ರೆ ಇವತ್ತಿನ ಜನಗಳಿಗೆ ಬಹಳ ಟೈಮ್ ಇಲ್ಲ, ಅಷ್ಟೇ 5 ನಿಮಿಷ 10 ನಿಮಿಷ ಅಷ್ಟೇ ಕೇಳುವಷ್ಟು ಕಾಲಾವಕಾಶ ಇರ್ತದೆ ಅನ್ನೋ ಕಾರಣದಿಂದ ನಾವು ಅದನ್ನು ಬಿಡ್ತಾ ಇದ್ದೇವೆ. ಅಲ್ಲಿಯೂ ನಾವು ವಾದಿರಾಜ ಗುರು ಸಾರ್ವಭೌಮರ ಬಗ್ಗೆ ಎಷ್ಟು ಭಕ್ತಿ ಶ್ರದ್ಧೆಯನ್ನು ಇಟ್ಕೊಂಡಿದ್ದೇವೆ ಅಂತ ತಮಗೆ ಗೊತ್ತಾಗಬಹುದು. ಇನ್ನೊಮ್ಮೆ ಎಲ್ಲ ಮಾಧ್ವ ಭಕ್ತರಿಗೂ ಕೂಡ ವಿಜ್ಞಾಪನೆ, ನಾವು ಕಚ್ಚಾಡೋದು ಬೇಡ, ಒಂದಾಗಿ ಇರೋಣ. ಒಂದು ವಿಜ್ಞಾಪನೆ, ಬರುವ ಮಾರ್ಚ್ 6 ಶ್ರೀ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಶ್ರೀಮದ್ ವಾದಿರಾಜ ಗುರು ಸಾರ್ವಭೌಮರ ಆರಾಧನೆ. ಈ ಆರಾಧನೆಗೆ ನಿಮಗೆಲ್ಲರಿಗೂ ಕೂಡ ಆದರದ ಸ್ವಾಗತ. ಎಲ್ಲಿ ಆರಾಧನೆ ನಡೀತದೆ ಅನ್ನೋದನ್ನು ಕೂಡ ನಾವು ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕಳಿಸಿರ್ತೇವೆ. ಎಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ. ರಘುನಂದನ್ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳು.